ಈಗ ಒಂದಿಷ್ಟು ಸಂತ್ರಸ್ತೆಯರನ್ನ ಭೇಟಿ ಮಾಡಕ್ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋದಾಗ ಕೂಡ ಅವರು ಎದುರ್ತಾ ಇದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ರಕ್ಷಣೆ ನಿಲ್ತೀವಿ ಅಂದ್ರೆ ಯಾರು ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದು. ಅದನ್ನೇ ನಾನು ಹೇಳಿದ್ದು. ಈಗ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ರತಿಯೊಬ್ಬ ಹೆಣ್ಣು ಮಗಳ ರಕ್ಷಣೆಯನ್ನ ಮಾಡಲೇಬೇಕಾಗ್ತದೆ. ಆ ಕೆಲಸ ಆಗ್ಬೇಕು. ಈಗ ವಿರೋಧ ಪಕ್ಷ ನಾಯಕರು ಹೇಳ್ತಿದ್ದಾರೆ, ಈಗ ನಾವು ಮೈತ್ರಿ ಮಾಡ್ಕೊಂಡಿದೀವಿ, ಹಿಂದೆ ಅವ್ರು ಗೆಲ್ಲಕ್ಕೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿನ ಕಾರಣ ಆಗಿತ್ತಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸಲ್ಲಿ ನಡೆದಿರೋದು ಇದು. MP ಆದಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂಥ ಮಹಿಳೆಯರು ಇವತ್ತು ಬರ್ತಾರೆ, ಅವರನ್ನ ಮಿಸ್ಯೂಸ್ ಮಾಡಿರುವಂಥ ಪ್ರಕರಣ ಇದು. ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ, ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನ ಇವರ ಏನು ಭಾಷೆ ಉಪಯೋಗಿಸ್ಬೇಕು ನನಗೆ ಅರ್ಥ ಆಯ್ತಾ ಇಲ್ಲ, ಅದನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂಥ ಕೆಲಸನೇ ಹೊರತು ಇದು ಜಗಜ್ಜಾಹಿತ ರಾತಾಗಿದೆ.